ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಪರ್ಫಾರ್ಮೆನ್ಸ್ ಅಪ್ಪ. ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ಗೆ 3 ಜಡ್ಜಸ್ಸು ಎದ್ದು ಬಂದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ ಅಂದ್ರೆ ಯೂರಿ ಪ್ರೇಮ್ ಮೇಡಮ್ ಇವರು ಇವತ್ತು ಆ ಒಂದು ಟವಲ್ ಬಿತ್ತು ಮೇಡಮ್, ನೀವು ನೋಡಿದ್ರ? ಅದು ಎತ್ತಿದ್ದೇನು ಏನಣ್ಣ ಅದು? ನೀನು ಬಹಳ ರೊಮ್ಯಾಂಟಿಕ್ ಐತಿ, ನೀನು ಬಹಳ ರೊಮ್ಯಾಂಟಿಕ್ ಇದೆಯಾಳ. ನನಗನ್ಸುತ್ತೆ ಮೇಡಮ್, ಇವನು ಬೆಳಗ್ಗೆ 4:15 ಹೂವು ಕಟ್ತಾನಲ್ಲ, ಅಲ್ಲಿ 1 ಮೊಳ ಯಾರಿಗೋ ಕೊಡ್ತಾವನೆ ದಿನಾಲು ಬೆಳಗ್ಗೆ. ಹೂವು ಹಿಂಗ್ ಕೊಡಕ್ ಹೋಗ್ತಾನೆ ಬಿದ್ದೋಗುತ್ತೆ. ಆ ಹೂವ ಮೊಳ ನಿಂಗೆತ್ತು ಅಂತ. ತಾಯಿ ನೀನ್ ಕೂಡ ಬಹಳ ಅದ್ಭುತ ಮಾಡಿದೆ. ಏನಂದ್ರೆ ಹಾಡ್ತಾ ಈ ರೀತಿ ಒಂದು ನ್ಯಾಚುರಲ್ ಆಗಿ ನಟನೆ ಮಾಡೋದು ಬಹಳ ಕಷ್ಟ. ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಅದನ್ನ ಫುಲ್ ಆಕ್ಟ್ ಅನ್ನ ನಿರ್ವಹಿಸಿದ್ರಿ. ಮೊದಲ ಬಾರಿಗೆ ಸಾರೆಗಮಪನಲ್ಲಿ ಸಾಂಗ್ ರೀಕ್ರಿಯೇಷನ್ ಐಡಿಯಾ ಏನಿದೆ, ಆ ತಂಡಕ್ಕೊಂದು ಚಪ್ಪಾಳೆ. ಇದು ಈ ಎಪಿಸೋಡು ಒಂದು ಕ್ಷಣನೂ ಮಿಸ್ ಮಾಡಂಗಿಲ್ಲ, ಆ ರೀತಿ ಎಪಿಸೋಡ್ ಇದು. ಬಹಳ ಚೆನ್ನಾಗಿತ್ತು ಇಬ್ರು, ಅದ್ಭುತ. ಥ್ಯಾಂಕ್ ಯು. ಆ ಟವಲ್ ಮಾತ್ರ ಒಂದ್ಸತಿ ತೋರ್ಸೋದು ಹೆಂಗಣ, ಅದು ಹತ್ರದಿಂದ ನೋಡ್ಬೇಕು ನಾನು. ಹಲೋ ಬಳೆ ಅಂಗಡಿ ಅಣ್ಣ, ಈ ಬಳೆ ಎಷ್ಟು? ಈ ಅಣ್ಣ ಬಳೆ ಕೊಡಕ್ ಬಂದಿಲ್ಲ, ಕೊಲೆ ಮಾಡಕ್ ಬಂದಿಲ್ಲ. ಗುರುಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಈ ಹಾಡು ಒರಿಜಿನಲ್ ಧ್ವನಿಯಲ್ಲಿ ಕೇಳೋಂತಹ ಮಜಾ ಇದೆಯಲ್ಲ, ಆ ಮಜಾನೇ ಬೇರೆ. ರಾಜೇಶ್ ಸರ್ ದ ಮೆಲೋಡಿ ಕಿಂಗಿಗೆ ಬರಲಿ ಚಪ್ಪಾಳೆ. ಸಪೋರ್ಟ್ ಮಾಡಿದಕ್ಕೆ ಇಂದು ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗೇನು ಆ ಗಾಡಿ ನಾನು ಹೆಂಗಾರು ಮಾಡಿ ಅವ್ರ ಮೇಲೆ ಕುದುರಿಸ್ಬೇಕು ಅಂತ ಬಂದಿದ್ದೆ, ಈ ಗಾಡಿನ ಬಚಾವಾಗ್ಬಿಟ್ರು. ನೀವು ಚೆನ್ನಾಗೇ ಇರ್ತೀರಾ ಸರ್. ಈ ತರ ಹೆಣ್ಮಕ್ಳದ್ದು ಏನಾದ್ರು ನೋಡಿದ ತಕ್ಷಣ ಚೇಂಜ್ ಆಗ್ಬಿಡ್ತೀರಾ. ಅವ್ರು ಬೇಡಿ ಯಾಕಿಟ್ಟಿದ್ದಾರೆ? ಯಾವುದು ಆ ಬೇಡಿ ಯಾಕಿಟ್ಟಿದ್ದಾರೆ ಗುರುಗಳೇ? ಸಿಲ್ವರ್ ಕಲರ್ ಅದಾ? ಕರೆಕ್ಟ್ ಮಾ, ನನಗೂ ಒಂದು ಹಾಕ್ಬಿಡಿ. ಇಲ್ಲ 1 ಫಾರ್ ಮೀ 1 ಫಾರ್. ಅಯ್ಯೋಯ್ಯೋ, ಆಂಟಿ ಹತ್ರ ಕೈ ಕಾಲಿಗೆ ಬಿದ್ದು ಇದನ್ನ ತಗೊಂಡ್ಬಂದಿದೀವಿ ಹಾಫ್ ಎನ್ ಅವರ್ಗೆ. ಇದನ್ನ ನಾನು ತಗೊಂಡು ಹೋಗ್ಬಿಡ್ತೀನಿ. ಬ್ಯೂಟಿಫುಲ್ ಗೋಲ್ಡನ್. ಇದು ಹೆಂಗಿದೆ ಗೊತ್ತಾ? ಕ್ವೀನ್ ಸರಿಗಮಪ ಮೆಂಟಲ್ ಆಸ್ಪತ್ರೆ. ಇದು ಬರ್ರೋ, ಇದು ಸೈಡ್ಗೆ ಇಡ್ರೋ. VP ಸರ್ ಇನ್ನೆಲ್ಲ ಖಾಲಿ ಮಾಡ್ಬಿಡ್ತಾರೆ ಇದನ್ನ. ಗುರುಗಳೇ ವೆರಿ ನೈಸ್ ಡ್ಯಾಮೇಶ, ನಿಜವಾಗ್ಲೂ ಸೂಪರ್ ರೀಕ್ರಿಯೇಷನ್. ಇವಳಂತೂ ಅಣ್ಣ ಬಹಳ ದಿನ ಆಯ್ತಲ್ಲ ನೀ ಮಾತಾಡ್ತಾರ, ನಾನು ಆಟಾಡ್ತಾ ಇರ್ತೀನಿ. ಒಂದು ಗುಳ್ಳೆನು ಬರ್ತಾ ಇಲ್ಲ ಅದರಲ್ಲಿ. ಅರ್ಜುನ್ ಚೆನ್ನಾಗಿ ಮಾಡ್ತಾರೆ, ಇದು 4-5 ಗುಳ್ಳೆ ತೆಗಿತಾರ ಅವರು. ಶಿವಾನಿ 2022 ಮೈಕ್ ಮ್ಯೂಟ್ ಮಾಡಿ. ಮಾಡ್ರಿ. ಇಬ್ರು ಮೈಕ್ ಮ್ಯೂಟ್ ಮಾಡಿ. ನಾವು ಮೈಕ್ ಸೈಡ್ ಕೂಡ ಆಟಾಡ್ತಾ ಇರ್ತೀವಿ, ಮಾತಾಡಿ ಮಾಡಿ. ಶಿವಾನಿ ಬ್ಯೂಟಿಫುಲ್, ವಂಡರ್ಫುಲ್. ಇದು ಅತಿಶಯೋಕ್ತಿ ಅಲ್ಲ, ನಿಜವಾಗ್ಲೂ ಒರಿಜಿನಲ್ ಹೀರೋಯಿನ್ ಬಂದು ಇಲ್ಲಿ ಹಾಡ್ತಾ ಪರ್ಫಾರ್ಮ್ ಮಾಡ್ದಂಗೆ ಇತ್ತು. ವೆರಿ ನೈಸ್. ಕೊನೆಯಲ್ಲಿ ಆ ಡಾನ್ಸ್ ಮೂಮೆಂಟ್ಸು ರಮೇಶ್ ಇಬ್ಬರದು ತುಂಬ ಮೆಚ್ಯೂರ್ಡ್ ಆಗಿ, ತುಂಬ ಎಲಿಗೆಂಟ್ ಆಗಿತ್ತು ನೀವಿಬ್ಬರು ಪರ್ಫಾರ್ಮೆನ್ಸು. ಹಾಡುಗಾರಿಕೆನೂ ಅಷ್ಟೇ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕಾಗಿದೆ, ಇಟ್ಸ್ ಆನ್ ಅ ಸೀರಿಯಸ್ ನೋಟ್. ಒಂದು ಜೋರಾದ ಚಪ್ಪಾಳೆ ನಮ್ಮ ಬಾಲಿ ಸರ್ಗೆ ಬರಲಿ. ಈ ಹಾಡಿಗೆ ಪರ್ಕಷನ್ಸು, ರಿದಮ್ ಕಂಪೋಸ್ ಮಾಡಿದಂತಹ ವ್ಯಕ್ತಿ ನಮ್ಮ ಬಾಲಿ ಸರ್ ಅವರು. ಇಡೀ ಆಲ್ಬಮ್ಗೆ ಆ್ಯಕ್ಚುಲಿ ಎಸ್ಪೆಷಲಿ ಈ ಸಾಂಗ್ಗೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಆ್ಯಂಡ್ ಗುಡ್ ಪರ್ಫಾರ್ಮೆನ್ಸ್ ಬೋತ್ ಆಫ್ ಯು. ವೆರಿ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಗುರುಗಳೇ. VP ಸರ್ ಇಲ್ಲಿಂದ ಇಟ್ಕೊಂಡು ಓಡಿ ಅದು ಫ್ಯಾನ್. ಇಲ್ಲ, ನಾನು ನನಗೆ ಇಷ್ಟವಾದ್ದೆ, ಆದರೆ ಇವ್ರು ಚೆನ್ನಾಗಿ ಹಾಡಿರೋದ್ರಿಂದ ನಿನಗೊಂದು ಥ್ಯಾಂಕ್ ಯು. ಭಾಳ ಚೆನ್ನಾಗಿ ಹಾಡಿದ್ರಿ. ಅವನೇ ತನ್ನ ಕೆಲಸವನ್ನ, ವೃತ್ತಿ ಪರಾನಿಷ್ಠೆಯನ್ನ ಮರೆತು
ಲವ್ ಮೀ ಆರ್ ಹೇಟ್ ಮೀ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದ. ಬಾರೋ ಇಲ್ಲಿ. ಯಾಕೆ ಫಸ್ಟ್ ಆಫ್ ಆಲ್ ಜ್ಯೂಸ್ ಗ್ಲಾಸ್ ನ ಒಬ್ರು ಕೊಟ್ಟು ಇನ್ನೊಬ್ರಿಗೆ ತಗೊಂಡು ಹೋಗ್ತೀರಾ ಯಾಕೆ? ಇವ್ರು ಆರ್ಟಿಸ್ಟ್. ಹೌದು ಸರ್, ಕರೆಕ್ಟ್. ಆಪ್ ಇವರು ಪ್ರಾಡಕ್ಟ್ಸ್ ಇವರು ಸೆಟ್ ಅವ್ರು ಒಂದೇ ಒಂದು ಗ್ಲಾಸ್ ಕೊಟ್ಟಿದ್ರು ಅಕ್ಕ, ಇಟ್ಬಿಟ್ಟು ಬಂದ್ಬಿಡು ಅಂದ್ರು. ನಾನು ಎಲ್ಲಿ ಎಡಿಟಿಂಗ್ ಅಲ್ಲಿ ಕಟ್ಟಾಗ್ಬಿಡ್ತೇನೆ, ಒಂದೇ ಸಲ ಇಟ್ಟು ತಗೊಂಡ್ಬಿಟ್ರೆ ಅಂದ್ಬಿಟ್ಟು ಅದಿಟ್ಟು ಅಲ್ಲೆತ್ಕೊಂಡು ಇಲ್ಲಿಟ್ಟು ಸ್ವಲ್ಪ ಆಟ ಆಡ್ದೆ. ಅಲ್ಲ ಕಣೋ, ನೀನ್ ಕೆಲ್ಸ ಮರ್ತ್ಬಿಟ್ಟು ಪಾಪ ನೀನ್ ಅವ್ರ ಸಾಂಗ್ ಡ್ಯಾನ್ಸ್ ಮಾಡ್ತಾ ನಿನ್ ಕೆಲ್ಸ ಯಾಕೆ ಮರ್ತೆ? ನಾನು ಸಾಂಗಲ್ಲಿ ಮುಳುಗೋಗಿದೆ ಅಕ್ಕ, ಅದಕ್ಕೆ ಜ್ಯೂಸ್ ಟುಡು ನಾನೆಲ್ಲ ಗಂಡ್ಲು ಎಲ್ಲೋ ಇವ್ರಿಗೆ ಮೋಸ್ಟ್ಲಿ ಯಾವ ರೀತಿ ಇರಬೇಕು. ನನಗೆ ಟುಡು ಕೊಡು 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 ಅದಕ್ಕೆ ಜ್ಯೂಸ್ ಕುಡಿಸ್ದೆ ಅಕ್ಕ. ಕೊಡು ಅಂತ. ಆದ್ರೆ ಗಿಲ್ಲಿ ಎಂತ ಆರ್ಟಿಸ್ಟ್, ಸಪ್ಲೈಯರ್ ರೋಲ್ ಎಲ್ಲ. ಸರ್ ಸತ್ಯವಾಗ್ಲು ಡಿ ಕೆ ಡಿಲಿ ಒಳ್ಳೆ ಪ್ಲೇಯರ್ನ ಕರ್ಕೊಂಬಂದು ಸಪ್ಲೇಯರ್ ಮಾಡ್ಬಿಟ್ಟು ಅದು ಬೇಜಾರಾಗಿತ್ತು. ಅಲ್ಲಣ್ಣ, ನೀನು ಸಪ್ಲೈಯರು ಈ ಟೇಬಲ್ ಇಂದ ಎತ್ಕೊಂಡು ಆ ಟೇಬಲ್ ಇಡೋ ಮಧ್ಯದಲ್ಲಿ ನೀನೇ ಕುಡಿತಾ ಇದೀಯಾ, ಕುಡಿದು ಇಡ್ತಾ ಇದೀಯಾ. ನಾಳೆ ಒರಿಜಿನಲ್ ಆಗಿ ನೀನ್ ಯಾವ್ದೋ ಒಂದು ದೊಡ್ಡ ಹೋಟ್ಲಲ್ಲಿ ಸಪ್ಲೈಯರ್ ಅದೇ ಅನ್ಕೋ. ಸರ್ ಅಲ್ಲ ಕಣ, ಸೆಮಿ ಸೆಲೆಬ್ರಿಟಿ ಸರ್. ಅಲ್ಲಣ್ಣ, ಒಂದು ವೇಳೆ ಯಾವ್ದೋ ಹೋಟ್ಲಲ್ಲಿ ನೀನ್ ವೆಯ್ಟರ್ ಅದೇ ಅನ್ಕೋ, ದೊಡ್ಡ ಹೋಟ್ಲು, ವಾರಕ್ಕೆ 1 ಕೋಟಿ ಸಂಬಳ, ಅಷ್ಟು ದೊಡ್ಡ ಹೋಟ್ಲು. ಆ ಹೋಟ್ಲಲ್ಲಿ ಹೋದ್ರೆ ನೀನ್ ಹಿಂಗೆ ಎಂಜಿಲ್ ಮಾಡಿ ಇಡ್ತೀಯಾ ಅಂತ ನೆಟ್ಟು ಮಾಡ್ತೀಯಾ? ಅಲ್ಲಿ ಹೆಂಗ್ ಕೊಡ್ತೀಯಾ? ದೊಡ್ಡ ಹೋಟ್ಲಲ್ಲಿ ಹೋದ್ರೆ ತಗೋ ಟ್ರೇ ತಗೊಂಡ್ ತೋರ್ಸಿ ಹೆಂಗ್ ಮಾಡ್ತೀಯ ಅಂತ. ಆ ಒಂದ್ ಸರ್ಕ್ಯಾಟಿಕ್ ಲುಕ್ ಇರ್ಲಿ ನಿನ್ ಫೇಸ್ ಅಲ್ಲಿ. ಅಣ್ಣ, 1 ಕೋಟಿ ಸಂಬಳ ವಾರಕ್ಕೆ. Excuse me, madam. Please give me the glass. You fool! You give me the glass. Yes, I will give me the glass. I will give you the glass. Hello, excuse me. Please, excuse me. Don't tell me, madam. Please, what you want, sarbat? You fool! I said put the sharbat I on the don't table. know, fool. That is outside swimming pool. Please, don't sarbat eating, madam. Children server, go. I children fellow. Thank you, madam. Note, madam. There are rich people, owners of the hotel. Go and attend them first. Show your mimicry talent and give one. ನೋಡಿ, ಸರ್ಬತ್ ಮಾಡ್ಕೊಂಡ್ ಬಂದಿದ್ದೇನೆ. 1 ಕೋಟಿ ಸರ್ಬತ್ತು. ನಾನು ಮಂಡ್ಯದ ಗಂಡು. ಸರ್, ಯಾರ್ದು ಹೇಳಿ ಮಿಮಿಕ್ರಿ? ಜಗೇಶ್ ಸರ್. ಅಂಬರೀಶ್ ಸರ್ ತರ ಇರ್ಲಿಲ್ಲ, ಅದಕ್ಕೆ ಹೇಳಿದೆ. ನೋಡಿ, ಸರ್ಬತ್ ಮಾಡ್ಕೊಂಡ್ ಬಂದಿದ್ರಿ, ತುಂಬಾ ಚೆನ್ನಾಗಿದೆ, ತಗೊಂಡು ಕುಡೀರಿ, ಸಖತ್ತಾಗಿರ್ತದೆ. ಸರ್, ಇದು ನಾನು ಮುಖ್ಯಮಂತ್ರಿ ಚಂದ್ರ ಗೊತ್ತಾಗಿಲ್ವ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.